ಯಲಹಂಕ ನ್ಯೂ ಟೌನ್ನ ಬೃಂದಾವನ ಲೇಔಟ್ನಲ್ಲಿ ವಿವಾಹಿತೆ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾಳೆ. ಪತಿಯೇ ಕೊಲೆ ಮಾಡಿದ್ದಾನೆ ಅಂತ ಮಹಿಳೆ ಕುಟುಂಬಸ್ಥರು ಆರೋಪಿಸಿದ್ದಾರೆ. 2024ರ ಡಿಸೆಂಬರ್ನಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ಮದುವೆಯಾಗಿದ್ದ ಶ್ರುತಿಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಮದುವೆ ನಂತರ ಪವನ್ ಕಲ್ಯಾಣ್ ಕುಟುಂಬ ವರದಕ್ಷಿಣೆ ಬೇಡಿಕೆ ಇಟ್ಟು ನಿರಂತರ ಕಿರುಕುಳ ನೀಡುತ್ತಿದ್ರು ಅಂತ ಆರೋಪಿಸಲಾಗಿದೆ. ಶ್ರುತಿ ಹಾಗೂ ಪತಿ ಕುಟುಂಬಸ್ಥರ ನಡುವೆ ಈ ಹಿಂದೆಯೂ ಕಲಹ ನಡೆದಿದ್ದು ರಾಜಿ ಪಂಚಾಯಿತಿ ಮಾಡಲಾಗಿತ್ತು. ಆದರೆ ಮತ್ತೆ ಕಿರುಕುಳ ಹಿಂಸೆ ನೀಡಿ ಕುತ್ತಿಗೆ ಬಿಗಿದು ಕೊಲೆ ಮಾಡಲಾಗಿದೆ ಅಂತ ಪತಿ ವಿರುದ್ಧ ದೂರು ನೀಡಲಾಗಿತ್ತು. ಯಲಹಂಕ ನ್ಯೂ ಟೌನ್ ಪೊಲೀಸರು ಪತಿ ಪವನ್ನನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಸ್ಪತ್ರೆಯ ಮುಂದೆ ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಸತ್ತೋಗಿರೋ ಹತ್ರ ಒಂದು ಫ್ಯಾನ್ಗೆ 3 ರೆಕ್ಕೆ ಇರುತ್ತೆ. ಒಂದು ರೆಕ್ಕೆಗೆ ಕೆಪಾಸಿಟಿ ಎಷ್ಟಿರುತ್ತೆ? 5ರಿಂದ 10 kg ಇರುತ್ತೆ. ಆದರೆ ಅದು 70-80 kg ವೆಯ್ಟ್ ಇರೋ ಮನುಷ್ಯನ ತಡೆಯೋಕ್ಕೆ ಸಾಧ್ಯನೇ ಇರಲ್ಲ. ಆದರೂ ಅದಕ್ಕೆ ಇದಾಗಿದ್ದಾರೆ. ಅದು ಹಗ್ಗ ಎಷ್ಟಿದೆ ಗೊತ್ತಾ? ಒಂದು ಟೈನ್ ದಾರ ಇರುತ್ತಲ್ಲ, ಆ ದಾರದ ತರ ಇದೆ. ಆ ದಾರ ತಡೆಯೋದಿಲ್ಲ ಅವ್ರ ವೆಯ್ಟ್ಗೆ. ಅದರಿಂದ ನೇಣು ಹಾಕೊಂಡು ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಹೊಸ ದಾರ ತಗೊಬಂದಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಕಿತ್ಬಿಟ್ಟು ಮಾತ್ರ ಅಲ್ಲಿ ಕಟ್ ಹಾಕಿದ್ದಾರೆ. ಕಟ್ಟಾಗಿ ಸಾಯಿಸ್ಬಿಟ್ಟು ಇವರು ನೇಣು ಹಾಕಿದಿರೋ ತರ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ. ಮತ್ತೆ ಅವರು ಬ್ಯಾಂಕ್ ಎಂಪ್ಲಾಯ್ ಇದ್ದಾರೆ ಒಬ್ರು ಜೊತೆಯಲ್ಲಿ, ಇಬ್ರು ಪಕ್ಕ ಮನೇನೇ ಇದೆ. ಅವ್ರಿಗೆ ಇವರೆಲ್ಲ ಇಷ್ಟ ಆಗಿದ್ರು ಸಹ ಇವ್ರು ಯಾರು ಬಂದಿಲ್ಲ. ಅವ್ರ ಅಪ್ಪ ಅಮ್ಮ ಯಾರು ಬಂದಿಲ್ಲ. ಆಯಮ್ಮ ಬಂದು ರಾತ್ರಿ ಊಟ ಕೊಡೋದು ನಾನೇ ನೋಡಿರೋದು ಖುದ್ದಾಗಿ. ಆ ಥರ ಎಲ್ಲ ಅವ್ರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಸಂಬಂಧ ಇವ್ರಿಗೂ ಅವ್ರಿಗೂ ಒಂದು ಲಿಂಕ್ ಇದೆ ಅಂತ ನಮಗೆ ಒಂದು ಅನುಮಾನ ಇದೆ. ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಒಂದರ ಮೇಲೊಂದು ಎಡವಟ್ಟು ಮಾಡ್ತಿದೆ. ಈಗಾಗಲೇ ಮಾನ್ಯತೆ ರದ್ದಾಗಿದ್ರೂ ಅನಧಿಕೃತ ಇಸ್ಲಾಮಿಕ್ ಶಾಲೆ ಮತ್ತೆ ದಾಖಲಾತಿ ಆರಂಭಿಸಿದೆ. ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಕ್ರಮ ಅಂತ ವರದಿಯಾಗಿದ್ದು ಶಾಲಾ ದಾಖಲಾತಿ ಮಾಡಬಾರದು ಅಂತ ಹೈಕೋರ್ಟ್ ಸ್ಪಷ್ಟ ಸೂಚನೆ ನೀಡಿತ್ತು. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಅನ್ನದ ಶಾಲಾ ಆಡಳಿತ ಮಂಡಳಿ ದಾಖಲಾತಿಗೆ ಜಾಹೀರಾತು ನೀಡಿದೆ. ಮಾನ್ಯತೆ ರದ್ದಾಗಿದ್ರೂ ಶಾಲಾ ದಾಖಲಾತಿಗೆ ಜಾಹೀರಾತು ನೀಡಿದ್ದನ್ನ ವಿರೋಧಿಸಿ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಮುಂದೆ ಪೋಷಕರು ಪ್ರತಿಭಟಿಸಿದ್ದಾರೆ. ಜಾಹೀರಾತು ಬೆನ್ನಲ್ಲೇ ಮೌಲ್ವಿ ಅರ್ಷದ ಮುಖ್ತಾರ್ ಬಾಂಬೆ, ಖಾಲಿದ್ ಮುಷರಬ್ ನಡೆಸ್ತಾ ಇರುವ ಮದರಸಾ ಹಾಗೂ ಶಾಲೆಗೆ ಮತ್ತೆ ಶಿಕ್ಷಣ ಇಲಾಖೆ ನೋಟಿಸ್ ನೀಡಿದೆ. ಯಾವುದೇ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭಿಸಬಾರದು, ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮುಂದುವರೆದಿದೆ. ಕೊಟ್ಟರು ಪಟ್ಟಣದ ಮುದುಕನಟ್ಟಿ ಜುಮ್ಮಾ ಮಸೀದಿ, ವಿದ್ಯಾನಗರ ಸೇರಿದಂತೆ ವಿವಿಧ ಕಡೆ ಬೀದಿ ನಾಯಿ ಬರೋಬ್ಬರಿ 14 ಜನರಿಗೆ ಕಚ್ಚಿ ಗಾಯಗೊಳಿಸಿದೆ. ಬೀದಿ ನಾಯಿ ಕಚ್ಚಿದ ಭೀಕರ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಾಯಾಳುಗಳಿಗೆ ಕೊಟ್ಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೀದಿ ನಾಯಿ ದಾಳಿ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರು ಸ್ಥಳೀಯ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.